ನಮಸ್ಕಾರ ವೀಕ್ಷಕರೇ. ದಿನಾಂಕ 18/2/2025 ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಣಗಾಪುರ ವ್ಯಾಪ್ತಿಯಲ್ಲಿ ಬರುವ ನೀಲೂರು ಗ್ರಾಮದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಮರ್ದೀಪ್ ಪವಾರ್ ಅವರ ನೇತೃತ್ವದಲ್ಲಿ ಲಾರ್ವಾ ಸಮೀಕ್ಷೆ, ಕುಷ್ಠರೋಗ ನಿರ್ಮೂಲನಾ ಮತ್ತು ಆನೆಕಾಲು ನಿಯಂತ್ರಣ ಕಾರ್ಯಕ್ರಮಗಳ ಕುರಿತು ಮನೆ ಮನೆಗೆ ಹೋಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಅಲ್ಲಿ ಇರುವಂಥ ಎಲ್ಲ ಆಶಾದವರು ಕರೆಯಿಸಿ ಮಾಹಿತಿ ನೀಡಿದರು. ನೋಡೋಣ ಬನ್ನಿ ವೀಕ್ಷಕರೇ, ಯಾವ ರೀತಿಯಾಗಿ ಅಮರ್ದೀಪ್ ಅವರವರು ಮಾಹಿತಿಯನ್ನು ನೀಡಿದ್ದಾರೆ ಎಂಬುದನ್ನು. ಇದು ನಾವು ಏನಕ್ಕೆ ಮಾಡ್ತೀವಿ ಲಾರ ಸರ್, ಓನ್ಲಿ ಫಾರ್ ಡೆಂಗು ಚಿಕನ್ ಗುನ್ಯಾ. ಸೊ ಇದು ನಾವು ಮಾಡಿದ್ರೆ ಲೆಸ್ ದೆನ್ 5 ಬ್ರೂಡ್ ಇಂಡೆಕ್ಸ್, ವೆಟರ್ನರಿ ಇಂಡೆಕ್ಸ್, ಆಮೇಲೆ ಇನ್ನೊಂದು ಯಾವುದು ಹೌಸ್ ಇಂಡೆಕ್ಸ್, ಇವೆಲ್ಲ ಲೆಸ್ ದೆನ್ 5 ತಂದರೆ ಆ ಊರಿನಲ್ಲಿ ಯಾವುದೇ ಕಾಯಿಲೆ ಬರೋಂಗಿಲ್ಲ. ನೀವು ಇದು ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕು? 1 ನಿಮಿಷ ಭಾಳ ಚಲೋ ಹೇಳಿದ್ರು. ನಾಲಿದಾಗ ಈ ದಾಮಿ ಹುಟ್ಟಂಗಿಲ್ಲ. ನಾ ಹೇಳೋದು ಕೇಳ್ತೇಮ್ಮ, ನಾಲಿದಾಗ ಇದು ಬಿಮಾರಿ ಬರೋಂಗಿಲ್ಲ. ಕ್ಯೂಲೆಕ್ಸ್ ಸುಮ್ಮನೆ ಯಾವುದು ಕ್ಯೂಲೆಕ್ಸ್, ಇನ್ನೊಂದು ಯಾವುದು ಮೆನ್ಸೋನಿ ಅಂತೇಳಿ ಇನ್ನೊಂದು ದಾಮಿ ಇರ್ತದ, ಕ್ಯೂಲೆಕ್ಸ್ ಅಂತ ದಾಮಿ ಇರ್ತದ. ಗೊತ್ತಾಯ್ತಾ? ಈ ಎರಡು ದಾಮಿಂದ ಏನು ಬರ್ತದ? ಫೈಲೇರಿಯಾಸಿಸ್ ಬರ್ತದ. ಅದಕ್ಕೆ ಹೆಂಗೆ ತಡೆಯೋದು ನಾವು? ಹೆಂಗೆ PTI ಒಂದು ಅರ್ಧ ಲೀಟ್ರ್ ಹಾಕ್ಬೇಕು, ಅದರೊಳಗೆ ಹಾಕಿ ಬೆಲ್ಲ ಹಾಕ್ಬೇಕು 1 ಕಿಲೋ. ಎನ್ನ ತಿರ್ಸ್ಬೇಕದ ಒಂದು ವಾರ ತಿರ್ಸ್ಬೇಕದ. 1 ವಾರ ತಿರ್ಸಿ ಆ ನೀರಲ್ಲಿ ಇರ್ತಲ್ಲ ಎಷ್ಟು ನಾಳೆಗೆ ಹಾಕ್ಬೇಕು. ಯಾಕೆ ಬಾರಿ ಅದಕ್ಕೆ ಏನು ಮಾಡಬೇಕು? ಮನೆಗೆ ಹೋಗ್ಬೇಕು. ಮನೆಗೆ ಹೋದಾಗ ಏನಾಗ್ತದೆ? ನಮ್ಮ ಪಿಂಪಲ್ಸ್ ಅದ ಅಂತ ಹೇಳ್ತಾರೆ, ಅದನ್ನು ಫೋಟೋ ತೆಗಿಬೇಕು, ಗುರುದಾಗ ಹಾಕ್ರಿ. ಗೊತ್ತಾಯ್ತಾ? ಇನ್ನೂ ಏನು ಹೇಳ್ತಾರೆ, ಇಲ್ಲಿ ಎಲ್ಲೋ ಮಚ್ಚ ಅದ ಅಂತ ಹೇಳ್ತಾರೆ. ನೀವು ಯಾಕೆ ಮಾಡ್ಬೇಕಂತದ? ಹಂಗೆ ಮನೆ ಮೇಲೆ ಯಾವುದು ಮಚ್ಚೆ ಇರಲಿ, ರ್ಯಾಶ್ ಇರಲಿ, ಅದು ವಸ್ತು ನಾವು ಕಳಿಸ್ಬೇಕಂತೇಳಿ ಅವ್ರಿಗೂ ಗೊತ್ತಾಗ್ತದೆ. ನೀವೇನು ಮಾಡ್ತೀರಿ ಗೊತ್ತದ? ಲೆಪ್ರಸಿನೇ ಇಲ್ಲ ಬ್ಯಾನ್ ಮಾಡಲಿಕ್ಕೆ. ನಾವು ಏನು ಮಾಡ್ಬೋದು? ನಿರ್ಮೂಲನೆ ಮಾಡ್ಬೋದು. ನಾವು ಏನು ಬೇರೆಯವ್ರ ಸಲ ಮಾಡ್ಲಕತ್ತೀವಿ, ನಾವು ನಮಗ ಕಾಯಿಲೆ ಬರಬಾರ್ದು ಅಂತೇಳಿ ಮಾಡ್ಲಕತ್ತೀವಿ. ಎಲ್ಲರೂ ನಾವು ಬೇರೆಯವ್ರ ಸಲ ಮಾಡ್ಲಕತ್ತೀವಿ. ನಿಮಗೆ ಯಾರಿಗಾದ್ರೆ ಮುಂದೆ ಫೈಲಿಗೆ ಬಂದು ಚಲೋ ಮಾಡ್ತೀರಾ? ಅವಾಗ ಅನ್ಸಲ್ಲ. ನೀವು ಯಾಕೆ ಫಸ್ಟ್ ಹೆಸರು ಬರ್ದಾಗ ಅಲ್ಲಿ ಹೌಸ್ ಸ್ಕ್ರೀನ್ಡ್ ಅಂದ್ರೆ ನೋಡಿದ್ವಿ. ಈ ಹೌಸ್ ನೋಡಿದ್ವಿ, ಇದು ಲಾಕ್ ಇತ್ತಂದ್ರೆ ಬಿಟ್ಟಿದ್ವಿ, ಚಾಲಕಿ ಸ್ಕ್ರೀನ್ ಮಾಡಿ ಒಂದು ಮನೆ ಅಲ್ಲಿ ಆ ಮನೆ ಪಾಸಿಟಿವ್ ಅವ ಏನು ಅದು ಪಾಸಿಟಿವ್ ಇದ್ರೆ ಅದ ಅಂತ ಬರೀ ಇಲ್ಲ ಅಂಕಿಅಂಶ 1-2. ಆಮೇಲೆ ಸಿಂಪ್ಲಿ ಕಲ್ಲಿನ ಪಟ್ಟಿ ಬರ್ತಾವೆ. ಫಸ್ಟ್ ಎಸ್ ಅಂದ್ರೇನು ಹುಡುಕಿದು, ಎಸ್ ಅನ್ನ ಸಿಂಪ್ಲಿ ಕಲ್ಲಿ ಹುಡುಕಿದ ಕಾರಣಗಳು. ಪಿ ಅಂದ್ರೆ ಪಾಸಿಟಿವ್, ಅಲ್ಲಿ ಲಾರ್ವಾ ಇದ್ವಪ್ಪ ಅಂದ್ರೆ ಪಿ ಬರ್ತದ್ರಾಗ. ಆಮೇಲೆ ಬ್ಯಾಲರ ಮತ್ತು ಡ್ರಮ್ ಒಳಾಂಗಣದಾಗೆ. ಆಮೇಲೆ ಮಣ್ಣಿನ ಪಾತ್ರೆಗಳು ಒಳಗೆ. ಆಮೇಲೆ ಇತರೆ ಅಂತಾರೆ ಸಣ್ಣ ಕೊಡ ಬುಟ್ಟಿ ಎಲ್ಲ ನೀವು ಸ್ಟಾಕ್ ಮಾಡಿದ್ರೆ ಪಾಡ್ಸ್ದಾಗ ಬರ್ತಾವೆ, ಅವೆಲ್ಲ ಅಲ್ಲಿ ಬನ್ನಿ. ಹೊರಾಂಗಣದಾಗ ನೋಡ್ರಿ, ಹೊರಾಂಗಣದಾಗ ಮನೆ ಹೊರಗೆ ಹೊರಗೆ. ಇಲ್ಲಿ ಸಿಂಪಲ್ ಕಲ್ಲಿನ ಪಟ್ಟಿ, ಬ್ಯಾಲರ ಮಣ್ಣಿನ ಕೊಡಗಳು ಇರ್ತಾವೆ ಹೊರಗೆ, ಸಣ್ಣ ನೀರು ತುಂಬಿಡ್ತಾವೆ ಅವು. ಆಮೇಲೆ ಘನತ್ಯಾಜ್ಯ ಅಂದ್ರೆ ಏನು ಬೇರೆ ತೆಂಗಿನ ಜಿಪ್ಪು ಏನಿರ್ತಲ್ಲ ಅವು. ಆಮೇಲೆ ಟೈರ್ ಅಂತ ಅದೇ ಟೈರ್ ಅಂತ ಕಡೆಗೆ ಇತರೆ ಸಣ್ಣ ತುಂಬಿರ್ತಾವೆ ನೋಡಿ, ಬಕೆಟ್ದಾಗ ಬೂಟ್ದಾಗ ನೀರು. ಅವು ಬರ್ದಂದ್ರೆ ಕಂಟೈನರ್ ಹೆಚ್ಚಿಗೆ ಅದಾವ. ಅವು ಹೌಸ್ ಇಂಡೆಕ್ಸ್, ಬ್ರೋತ್ ಇಂಡೆಕ್ಸ್, ಕಂಟೈನರ್ ಇಂಡೆಕ್ಸ್ ಅಂತಲ್ಲ. ಅದ್ರಾಗ ಏನದ ಜಾಸ್ತಿ ಇತ್ತಪ್ಪ ಅಂದ್ರೆ ಮಿನಿಮಮ್ ಲೆಸ್ ದೆನ್ 5 ಬರ್ಬೇಕು. ಅದು ಈಗ ಎಕ್ಸ್ಪ್ಲೇನ್ ಮಾಡ್ರಿ ಇಲ್ಲಿ ಎಷ್ಟವ ಅಂತೇಳಿ ತೋರ್ಸ್ರಿ. ಹಂಗೆ ಈಗ ನೋಡ್ರಿ ಎಲ್ಲಿ ಯಾರು ಬರ್ರಿ. ಈಗ ಮೊದ್ಲು ಹೊರಾಂಗಣದ ಹೇಳ್ರಿ ಅವ್ರಿಗೆ. ಈಗ ಫಸ್ಟ್ ಒಳಾಂಗಣದ ನೋಡ್ರಿ. ಇವ್ರು ಒಳಾಂಗಣದಾಗ 8 ಕೊಡಗಳವ. 8 ಕೊಡಗಳು ನೋಡ್ರಿ. ಮನಿ ಹೊರಾಂಗಣದಾಗ ನೋಡ್ರಿ ಸಿಮೆಂಟಿಂದು ಕಲ್ಲಿನ ತೊಟ್ಟಿ ಒಂದವ. ಆಮೇಲೆ ಬ್ಯಾಗ್ ಅದು ಒಂದು, ಅದು ಒಳಗನದು ಹೊರಗೆ ಮನಿ ಅದಾವ, ಹೊರಗೆ ಲೆಕ್ಕನೆ ಬರ್ತಾವ. ಮನಿ ಅದ ಮನಿ ಇಲ್ಲ 3 ಅದಲ್ರಿ. ಆಮೇಲೆ ನೋಡ್ರಿ ಪಾಟ್ ಸೀಟ್ಸ್ 6 ಕೊಡಗಳವ ಇಲ್ಲಿ ಹೊರಗೆ ಏನ್ರಿ. ಆಮೇಲೆ ಇದು ಟೋಟಲ್ ಏನು ಮಾಡಿದ್ರಿ, ಟೋಟಲ್ ಕೂಡ್ಸ್ಬೇಕು